ಮೈಸೂರಿನಲ್ಲಿ ಹುಲಿಗಳ ಕಾಟ ಆದರೆ ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಹುಲಿ ಪ್ರತ್ಯಕ್ಷ ಆಗಿ ಜನರಿಗೆ ಆತಂಕವನ್ನ ತರಿಸಿದೆ. 3-4 ದಿನಗಳಿಂದ ಜನ ಆತಂಕದಲ್ಲಿದ್ದಾರೆ. ಹುಲಿರಾಯ ಪ್ರತ್ಯಕ್ಷ ಆಗಿದ್ದು ಜನ ಜೀವ ಕೈಯಲ್ಲಿ ಹಿಡಿದು ಓಡಾಡಬೇಕು ಅಂತ ಪರಿಸ್ಥಿತಿ ಇದೆ. ಏರ್ಪೋರ್ಟ್ ಗೋಕುಲ ಗ್ರಾಮದ ಸುತ್ತ ಹುಲಿಗಳ ಓಡಾಟ ಕಂಡು ಬಂದಿದೆ. ಚಿರತೆ ಶೋಧಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಏರ್ಪೋರ್ಟ್ ರನ್ವೇ ಪ್ರದೇಶದಲ್ಲಿ ಬೋನ್ ಅನ್ನ ಅಳವಡಿಸಿದ್ದಾರೆ. ಅರಣ್ಯ ಇಲಾಖೆ ಈಗ ಕಾರ್ಯಾಚರಣೆ ನಡೆಸ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಏರ್ಪೋರ್ಟ್ ಗೋಕುಲ ಗ್ರಾಮದ ಸುತ್ತ ಓಡಾಟ ನಡೆಸಿದೆ ಚಿರತೆ. 3-4 ದಿನಗಳಿಂದ ಚಿರತೆ ಓಡಾಟ ನಡೆಸಿರೋದು. 4-5 ಕಡೆಗಳಲ್ಲಿ ಜನರ ಕಣ್ಣಿಗೂ ಕೂಡ ಬಿದ್ದಿದೆ ಚಿರತೆ. ಇವತ್ತು ಬೆಳಗಿನ ಜಾವ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿದೆ. ಅರಣ್ಯ ಇಲಾಖೆ ಬೋನ್ ಅನ್ನ ಅಳವಡಿಸಿದೆ ಚಿರತೆ ಸೆರೆ ಹಿಡಿಯೋದಕ್ಕೆ. ಆದ್ರೆ ಚಿರತೆ ಬಿದ್ದಿಲ್ಲ. ಆದ್ರೆ ಅಲ್ಲಲ್ಲಿ ಜನರ ಕಣ್ಣಿಗೆ ಮಾತ್ರ ಚಿರತೆ ಬೀಳ್ತಾ ಇದೆ. ಇದು ಆತಂಕಕ್ಕೆ ಕಾರಣ ಆಗಿದೆ. ಏರ್ಪೋರ್ಟ್ ರನ್ವೇ ಪ್ರದೇಶದಲ್ಲಿ ಬೋನ್ ಅನ್ನ ಅಳವಡಿಕೆ ಮಾಡಲಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಡೋರ್ ಬಂದೇನಾ ಸರ್? ಓಕೆ കിട്ടുന്നുണ്ട്. ಡೋರ್ ಬಂದೇನಾ ಸರ್? ಹುಲಿರಾಯ ಪ್ರತ್ಯಕ್ಷ ಆಗಿದ್ದು ಜನ ಜೀವ ಕೈಯಲ್ಲಿ ಹಿಡಿದು ಓಡಾಡಬೇಕು ಅಂತ ಪರಿಸ್ಥಿತಿ ಇದೆ. ಏರ್ಪೋರ್ಟ್ ಗೋಕುಲ ಗ್ರಾಮದ ಸುತ್ತ ಹುಲಿಗಳ ಓಡಾಟ ಕಂಡು ಬಂದಿದೆ. ಚಿರತೆ ಶೋಧಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಏರ್ಪೋರ್ಟ್ ರನ್ವೇ ಪ್ರದೇಶದಲ್ಲಿ ಬೋನ್ ಅನ್ನ ಅಳವಡಿಸಿದ್ದಾರೆ. ಅರಣ್ಯ ಇಲಾಖೆ ಈಗ ಕಾರ್ಯಾಚರಣೆ ನಡೆಸ್ತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಏರ್ಪೋರ್ಟ್ ಗೋಕುಲ ಗ್ರಾಮದ ಸುತ್ತ ಓಡಾಟ ನಡೆಸಿದೆ ಚಿರತೆ. ಡೋರ್ ಬಂದೇನಾ ಸರ್? 3-4 ದಿನಗಳಿಂದ ಚಿರತೆ ಓಡಾಟ ನಡೆಸಿರೋದು. 4-5 ಕಡೆಗಳಲ್ಲಿ ಜನರ ಕಣ್ಣಿಗೂ ಕೂಡ ಬಿದ್ದಿದೆ ಚಿರತೆ. ಇವತ್ತು ಬೆಳಗಿನ ಜಾವ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿದೆ. ಡೋರ್ ಬಂದೇನಾ ಸರ್? ಅರಣ್ಯ ಇಲಾಖೆ ಬೋನ್ ಅನ್ನ ಅಳವಡಿಸಿದೆ ಚಿರತೆ ಸೆರೆ ಹಿಡಿಯೋದಕ್ಕೆ. ಆದ್ರೆ ಚಿರತೆ ಬಿದ್ದಿಲ್ಲ. ಆದ್ರೆ ಅಲ್ಲಲ್ಲಿ ಜನರ ಕಣ್ಣಿಗೆ ಮಾತ್ರ ಚಿರತೆ ಬೀಳ್ತಾ ಇದೆ. ಇದು ಆತಂಕಕ್ಕೆ ಕಾರಣ ಆಗಿದೆ. ಏರ್ಪೋರ್ಟ್ ರನ್ವೇ ಪ್ರದೇಶದಲ್ಲಿ ಬೋನ್ ಅನ್ನ ಅಳವಡಿಕೆ ಮಾಡಲಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಡೋರ್ ಬಂದೇನಾ ಸರ್? ಓಕೆ കിട്ടുന്നുണ്ട്. ಡೋರ್ ಬಂದೇನಾ ಸರ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.